ಇನ್ನು ಶ್ರೀದೇವಿ ಅಮೆರಿಕದಲ್ಲಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಜೊತೆಗೆ ಇನ್ನೊಂದು ಈಗಾಗಲೇ ನೋಟಿಸ್ ಕೂಡ ತಲುಪಿದೆ ಅಂತ. ಅದರ ನೋಟಿಸ್ ಇನ್ನೂ ಬಂದಿಲ್ಲ ಅಂತ ಶ್ರೀದೇವಿ ಹೇಳಿದ್ದಾರೆ. ಶ್ರೀದೇವಿ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಟಿವಿ ನನಗೆ ಯುವರಾಜ್ ಪತ್ನಿ ಶ್ರೀದೇವಿ ಮಾಹಿತಿನ ಕೊಟ್ಟಿದ್ದಾರೆ. ವಿಷಯ ಏನು ಅಂತ ಚಿತ್ರರಂಗ ಮತ್ತು ಮಾಧ್ಯಮದವರಿಗೆ ಈಗಾಗಲೇ ಗೊತ್ತಾಗಿದೆ. ನಾನೀಗಾಗಲೇ ಲೀಗಲ್ ನೋಟಿಸ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಆಕೆ ಹೇಳಿದ್ದಾರೆ. ವಿಚ್ಛೇದನದ ಅರ್ಜಿ ಇನ್ನೂ ನಾನು ತಲುಪಿಲ್ಲ ಅಂತ ಕೂಡ ಶ್ರೀದೇವಿ ಹೇಳಿದ್ದಾರೆ. ವಿಚ್ಛೇದನದ ಅರ್ಜಿ ನನಗಿನ್ನೂ ತಲುಪಿಲ್ಲ. ನೋಡಿ, ಟ್ರೂತ್ ಆಲ್ವೇಸ್ ಪ್ರಿವೇಲ್ಸ್ ಅನ್ನುವಂಥ ಮಾತು ಆಕೆ ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದಾರೆ. ಏನು ಎತ್ತ ಏನೇನಾಯಿತು ಅದೆಲ್ಲ ಸಂಗತಿಗಳ ಬಗ್ಗೆಯೂ ಕೂಡ. ವಿಚ್ಛೇದನದ ಅರ್ಜಿ ಇನ್ನೂ ನನಗೆ ತಲುಪಿಲ್ಲ, ತಲುಪಿದ್ರೆ ನಾನು ಉತ್ತರ ಕೊಡ್ತೀನಿ. ಅರ್ಜಿ ತಲುಪಲಿ, ಅದಾದ ನಂತರ ನಾನು ಕೋರ್ಟಿಗೆ ಏನು ಹೇಳಬೇಕೋ ಅದನ್ನು ಹೇಳ್ತೀನಿ ಅಂತ ಕೂಡ ಆಕೆ ಹೇಳಿದ್ದಾರೆ. ಸದ್ಯಕ್ಕೆ ನಾನು ಬೇರೇನೂ ಮಾತಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಕೂಡ ಶ್ರೀದೇವಿ ಹೇಳಿದ್ದಾರೆ. ನಿಜ, ಯಾಕಂದರೆ ಈ ಮದುವೆ ಆದಂಥ ಸಂಬಂಧಗಳು ಮುರಿದು ಬಿದ್ದಂಥ ಸಂದರ್ಭದಲ್ಲಿ ಇನ್ನೇನು ತಾನೇ ಹೇಳಲಿಕ್ಕೆ ಸಾಧ್ಯ? ಇದು ಸಂಗತಿ. ವಿಚ್ಛೇದನದ ವಿಷಯ ಏನೆಂದು ಚಿತ್ರರಂಗ ಮಾಧ್ಯಮದವರಿಗೆ ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ತಿಳಿದಿದೆ, ನಾನು ಈಗಾಗಲೇ ಲೀಗಲ್ ನೋಟಿಸ್ಗೆ ಉತ್ತರ ನೀಡಿದ್ದೇನೆ. ವಿವಾಹ ವಿಚ್ಛೇದನ ಅರ್ಜಿ ಇನ್ನೂ ನನಗೆ ತಲುಪಿಲ್ಲ. ವಿವಾಹ ವಿಚ್ಛೇದನ ಅರ್ಜಿ ಸಿಕ್ಕಾಗ ಕೋರ್ಟ್ಗೆ ಉತ್ತರಿಸುವೆ. ಸದ್ಯಕ್ಕೆ ನಾನು ಬೇರೇನು ಮಾತನಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಇಷ್ಟೇ ಅಲ್ಲ, ಆಕೆ ಮುಂದುವರೆದು ಕೂಡ ಹೇಳ್ತಾರೆ. ನೋಡಿ, ಎಲ್ರಿಗೂ ಕೂಡ ವಿಷಯ ಗೊತ್ತಿದೆ, ಆದರೆ ಈ ಸಂದರ್ಭದಲ್ಲಿ ನಾನು ಏನೂ ಹೇಳುವಂಥ ಸ್ಥಿತಿಲಿಲ್ಲ. ಆದರೆ ಏನು ಅಂತಂದರೆ ಆ ವಿಚ್ಛೇದನದ ಅರ್ಜಿ ನನ್ನ ಕೈ ತಲುಪಲಿ, ಅದಾದ ನಂತರ ಹೇಳ್ತೀನಿ ಅಂತ. ಸಹನಟಿಯನ್ನು ನಾನು ಇರುವಾಗಲೇ ಮನೆ ಕರ್ಕೊಂಬರ್ತಾ ಇದ್ರು, ಅಂದರೆ ಕ್ಯಾರೆಕ್ಟರ್ ಬಗ್ಗೆನೇ ಆಕೆ ಮಾತಾಡಿದ್ದಾರೆ. ನಾನು ಇರುವಾಗಲೇ ಸಹನಟಿಯರನ್ನ ಕರ್ಕೊಂಬರ್ತಾಯಿದ್ರು. ಮದುವೆಗೂ ಮೊದಲು 5 ವರ್ಷ ನಾವು ಪರಸ್ಪರ ಪ್ರೀತಿ ಮಾಡಿದ್ವಿ. ನಾವು ಮದುವೆಗೂ ಮುಂಚೆ ಯುವರಾಜ್ ಕುಮಾರ್ ನಿರುದ್ಯೋಗಿ ಆಗಿದ್ದರು. ಆರ್ಥಿಕವಾಗಿ ಅವ್ರ ಕುಟುಂಬ ಕೂಡ ಸಂಕಷ್ಟದಲ್ಲಿತ್ತು, ಸ್ಟೇಬಲ್ ಆಗಿರಲಿಲ್ಲ. ಯುವರಾಜ್ ಕುಮಾರ್ ಅವರಿಗೆ ಕರಿಯರ್ ಬಗ್ಗೆ ಫೋಕಸ್ ಇರಲಿಲ್ಲ. ಮದುವೆಯನ್ನು ಅದ್ದೂರಿಯಾಗಿ ಮಾಡಿ ಅನ್ನುವಂಥ ಒತ್ತಡವನ್ನು ಹಾಕಿದರು. ಅಲ್ಲಿಂದಲೇ ಶುರುವಾಯಿತು. ಅವರಿಗೆ ಕರಿಯರ್ ಬಗ್ಗೆ ಫೋಕಸ್ ಇರಲಿಲ್ಲ ಅಂತ ಕೂಡ ಆಕೆ ಹೇಳಿದ್ದಾರೆ. ಇಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿ ಅಂತಂದರೆ, ಸಹನಟಿಯ ಜೊತೆಗೆ ಅವರ ಅಫೇರ್ ಇತ್ತು ಅನ್ನುವಂಥ ಮಾತನ್ನು ಶ್ರೀದೇವಿ ಹೇಳಿರೋದು. ಸೊ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಲೆಕ್ಕದಲ್ಲಿ ತನ್ನ ಗಂಡನ ಮೇಲೆ ಗಂಭೀರವಾದಂಥ ಆರೋಪ ಮಾಡಿದ್ದಾರೆ. ಅವರು ಸ್ಟೇಬಲ್ ಆಗಿರಲಿಲ್ಲ, ಜೊತೆಗೆ ಏನಂದರೆ ಅವರ ಕರಿಯರ್ ಬಗ್ಗೆ ಅವರಿಗೆ ಫೋಕಸ್ ಕೂಡ ಇರಲಿಲ್ಲ ಅನ್ನುವಂಥ ಮಾತನ್ನು ಆಕೆ ಹೇಳಿದ್ದಾರೆ. ಆದರೂ ಕೂಡ ಮದುವೆನ ಬಹಳ ಅದ್ಧೂರಿಯಾಗಿ ಮಾಡಿ ಅಂತ ಒತ್ತಡ ಹಾಕಿದರು ಅಂತ ಆರೋಪ ಮಾಡ್ತಾರೆ ಶ್ರೀದೇವಿ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಇವರೇನು ಹೇಳ್ತಾರೆ ನೋಡಬೇಕು. ಅದೇ ನಾನು ಹೇಳೋದಿದೆಯಲ್ಲ, ಒಂದು ಕಡೆಗೆ 5 ವರ್ಷ ಪ್ರೀತಿ ಮಾಡಿದಂಥವ್ರು, ಅದಾದಮೇಲೆ ಪ್ರೀತಿ ಪ್ರೇಮ ಎಲ್ಲಿಗೆ ಬಂತು, ಏನಾಯಿತು, ಇಲ್ಲಿಗೆ ಬಂದು ನಿಂತಿದೆ. ಈಗ ಇನ್ನು ಇದೆಲ್ಲದರ ಜೊತೆಗೆ ಈಗ ಯುವರಾಜ್ ಕುಮಾರ್ ಅವರ ಲಾಯರ್ ಕೂಡ ಮಾತಾಡಿದ್ದಾರೆ. ಲಾಯರು ಕೂಡ ನೇರವಾಗಿ ಶ್ರೀದೇವಿ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ. ಅದರಲ್ಲೂ ಗಂಭೀರವಾದಂಥ ಆರೋಪ ಮಾಡಿದ್ದಾರೆ. ಶ್ರೀದೇವಿಗೆ ಬೇರೆಯವ್ರ ಜೊತೆ ಸಂಬಂಧ ಇದೆ ಅನ್ನುವಂಥ ಆರೋಪ. ಅವರು ಅಗೌರವ ತರುವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಇದು ಎಲ್ಲಿಗೆ ಬಂತು ಗೌರವ ಅನ್ನುವಂಥದ್ದು? ವಿಚ್ಛೇದನ ಅರ್ಜಿ ಸಲ್ಲಿಕೆ ಮೊದಲು ನಾವು ನೋಟಿಸ್ ಕೊಟ್ಟಿದ್ವಿ. ಯುವ ಮತ್ತು ಶ್ರೀದೇವಿ ನಡುವೆ 4-5 ವರ್ಷಗಳಿಂದ ವ್ಯತ್ಯಾಸ ಇದೆ. ಅಂದರೆ ಆ ಡಿಫ್ರೆನ್ಸ್ ಶುರುವಾಗಿ ಅವರಿಗೆ 4-5 ವರ್ಷಗಳಾಯಿತು. IAS ಮಾಡಲಿಕ್ಕೆ ದೆಹಲಿಯಲ್ಲಿರುವಂಥ ಶ್ರೀದೇವಿ ಕ್ಲಾಸ್ಗೂ ಹೋಗಿಲ್ಲ. ಪತಿ ಜೊತೆಗೆ ಜಗಳ ಮಾಡ್ತಾರೆ, ಜೊತೆಗೆ ಬಾಯ್ ಫ್ರೆಂಡ್ ಜೊತೆಗೆ ಇರ್ತಾರೆ. ನೋಡಿ ಎಂಥ ಇದು ಅಂತಂದರೆ, ರಾತ್ರಿ ಬಾಯ್ ಫ್ರೆಂಡ್ ಮನೆಯಲ್ಲಿದ್ದು ಅವರು ಬೆಳಗ್ಗೆ ಬರ್ತಾರೆ. ಶ್ರೀದೇವಿಗೆ ಬೇರೆಯವ್ರ ಜೊತೆ ಸಂಬಂಧ ಇದೆ. ಈ ರೀತಿಯ ಗುರುತರವಾದಂಥ ಆರೋಪಗಳನ್ನು ಯುವ ವಕೀಲರು ಮಾಡಿದ್ದಾರೆ ಶ್ರೀದೇವಿ ಮೇಲೆ. ಬರೀ ಶ್ರೀದೇವಿಯವರ ವಕೀಲರು ನಮ್ಮ ಪ್ರತಿನಿಧಿ ಜೊತೆ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. 3 ತಿಂಗಳ ಮುಂಚೆ ಬಂದಿದ್ದರು. ಬಂದು ಹೇಳಿದರು, ಹೀಗೆ ಆಗಿದೆ ನನ್ನ ಫ್ಯಾಮಿಲಿಯಲ್ಲಿ, ನನ್ನ ಹ್ಯಾಪಿ ಇಲ್ಲ ನನ್ನ ಮ್ಯಾರಿಡ್ ಲೈಫಲ್ಲಿ. 2018ಕ್ಕೆ ನಂದು ಮದುವೆ ಆಯಿತು. ನನಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರೆ, ಅವಳು ನನಗೆ ಸರಿಯಾಗಿ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ನನಗೆ ಇಲ್ ಟ್ರೀಟ್ ಮಾಡ್ತಾ ಇದ್ದಾಳೆ, ಇನ್ಸಲ್ಟ್ ಮಾಡ್ತಾ ಇದ್ದಾಳೆ, ಬೇರೆ ಅಫೇರ್ಸ್ ಇದೆ, ಇದೆಲ್ಲ ಹೇಳಿ ಅವನು ಆಲ್ಮೋಸ್ಟ್ ಒಂದು 3-4 ಸಲ ಆಲ್ಮೋಸ್ಟ್ 2-3 ಗಂಟೆ ಕೂತ್ಕೊಂಡು ನನ್ನ ಹತ್ರ ಎಲ್ಲ ಮಾತಾಡಿದ. ನಾನು ಆ ಟೈಮಲ್ಲಿ ಕೇಳಿದೆ ಏನಾದರೂ ರಿಯೂನಿಯನ್ ಆಗುತ್ತೆ ಅಂತೇಳಿ. ಆ ಟೈಮಲ್ಲಿ ಹೇಳಿದೆ, ಇಲ್ಲ ಸರ್ ರಿಯೂನಿಯನ್ ಆಗಲ್ಲ, ನಾವು ಟ್ರೈ ಮಾಡಿದ್ದೀವಿ. ಅವಳು ಸುಮ್ಮನೆ ಏನಂತ ಹೇಳಿದರೆ ನನ್ನನ್ನು
ತುಂಬ ಕಷ್ಟ ಕೊಡೋಕ್ಕೆ ನೋಡ್ತಾ ಇದ್ದಾಳೆ. ನನಗೆ ಆಗಲ್ಲ ಸರ್, ನಾನು ತುಂಬ ಸಫರ್ ಆಗಿದ್ದೇನೆ ಅಂತ ಹೇಳಿದರು ಅವರು. ಲೀಗಲ್ ನೋಟಿಸಲ್ಲಿ ಏನೆಲ್ಲ ಬರೆದಿದ್ದೀರಾ, ಏನೆಲ್ಲ ಹೇಳಿರುವಂಥದ್ದು, ಅದಕ್ಕೆ ಶ್ರೀದೇವಿ ಭೈರಪ್ಪ ಅವರಿಂದ ಯಾವ ರೀತಿ ಉತ್ತರ ಬಂದಿರೋವಂಥದ್ದು? ನಾವು ಲೀಗಲ್ ನೋಟಿಸಲ್ಲಿ ಏನಂತ ಹೇಳಿದ್ರೆ ಅವಳದೆಲ್ಲ ಇಲ್ಲೀಗಲ್ ಥಿಂಗ್ಸ್ ಹೇಳಿದ್ದೀವಿ. ಅಂದರೆ ಅವ್ರು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಆಗಲಿ, ಅವ್ರು ಇನ್ಸಲ್ಟ್ ಮಾಡೋದು, ನನಗೆ ಹ್ಯುಮಿಲಿಯೇಟ್ ಮಾಡೋದು, ನನಗೆ ಇಲ್ಲೀಗಲಿ ಟ್ರೀಟ್ ಮಾಡೋದು, ಇದರ ಬಗ್ಗೆ ನಾವೆಲ್ಲ ನಮ್ಮ ಲೀಗಲ್ ನೋಟಿಸಲ್ಲಿ ಹೇಳಿದ್ದೀವಿ. ಅದಕ್ಕೆ ಅವಳದು ರಿಪ್ಲೈ ಬಂದಿದೆ ಡಿನೈ ಮಾಡಿ. ಅವಳು ನನ್ನ ಮೇಲೆ ಸುಮ್ಮನೆ ಬೇರೆ ಅಪವಾದ ಹೊಡಿಸಿದ್ದಾರೆ. ಅದರ ಬಗ್ಗೆ ನಾವು ಹೇಳಿದ್ದೀವಿ ಅದೆಲ್ಲ ಸುಳ್ಳು ಅಂತೇಳಿ ನಾವು ಅದನ್ನು ಮಾಡಿಕೊಂಡು ಇದು ಪೆಟಿಷನ್ ಹಾಕಿದ್ದೀವಿ. ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಅವರು ಏನೆಲ್ಲ ಮಾಡಿದ್ದಾರೆ ಸರ್, ಅಂದರೆ ಅಕ್ರಮಗಳು? ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಅವರು ಪಾರ್ಟ್ನರ್ ಆಗಿದ್ದರು. ಪಾರ್ಟ್ನರ್ ಆಗಿ ಅದರಲ್ಲಿ 3-4 ಪಾರ್ಟ್ನರ್ ಇದ್ದರು. ರಾಘವೇಂದ್ರ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್, ಶ್ರೀದೇವಿ ಮತ್ತು ಗುರು, 4 ಜನ ಪಾರ್ಟ್ನರ್ ಇದ್ದರು. ಆ ಅಕಾಡೆಮಿದು ಏನಾಯಿತು, ಇವಳೇ ಕಂಪ್ಲೀಟ್ ಹ್ಯಾಂಡ್ ಓವರ್ ಮಾಡಿ, ಇವಳು ಕಂಪ್ಲೀಟ್ ಕಂಟ್ರೋಲ್ ತಗೊಂಡು ಅಲ್ಲಿಂದ ಮನಿ ಇಲ್ಲೀಗಲಿ ಅವಳ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾಳೆ. ಅಲ್ಲಿಗೆ ಆಲ್ಮೋಸ್ಟ್ 3-3.5 ಕೋಟಿ ಅಲ್ಲಿಂದ ಟ್ರಾನ್ಸ್ಫರ್ ಆಗಿದೆ ಅವಳ ಅಕಾಡೆಮಿಗೆ. ಅಲ್ಲಿಂದ ಅದು ಹಣ ಎಲ್ಲಿಗೆ ಹೋಗಿದೆ ಅಂತ ಗೊತ್ತಿಲ್ಲ. ಸರ್, ಡಿವೋರ್ಸ್ ಕೊಡೋದಕ್ಕೆ ಶ್ರೀದೇವಿ ಅವರಿಗೆ ಒಪ್ಪಿಗೆ ಇಲ್ಲ ಅನ್ನೋ ಒಂದು ಮಾತಿದೆ, ಅದು ನಿಜಾನಾ? ಅದಕ್ಕೋಸ್ಕರನೇ ಈ ರೀತಿ ಆರೋಪಗಳನ್ನ ಪ್ರತ್ಯಾರೋಪಗಳನ್ನ ಮಾಡ್ಕೊಳ್ತಿದ್ದಾರಾ ಇಬ್ರು ಅಂತ ಹೇಳ್ಬಿಟ್ಟು? ಅಲ್ಲ, ಅವಳಿಗೆ ಕೊಡಲಿಕ್ಕೆ ಮನಸ್ಸಿಲ್ಲ ಇಲ್ವಾ ಅಂತ ಗೊತ್ತಿಲ್ಲ ನಮಗೆ. ನಮ್ಮ ನೋಟಿಸ್ಗೆ ರಿಪ್ಲೈ ಇಲ್ಲ, ಅವಳೇನು ಹೇಳಿಲ್ಲ. ಏನಂತ ಹೇಳಿದರೆ ಅವಳು ನನ್ನ ಮೇಲೆ ಎಲಿಗೇಷನ್ ಮಾಡಿದ್ದಾಳೆ. ಅಂದರೆ ನನಗೆ ಬೇರೆಯವರ ಜೊತೆ ಅಫೇರ್ ಇದೆ ಅಂತೇಳಿ ನಾನು ಎಲಿಗೇಷನ್ ಮಾಡಿದ್ದೀನಿ. ಅಷ್ಟೆಲ್ಲ ಎಲಿಗೇಷನ್ ಮಾಡಿಕೊಂಡು ಅವಳು ನನ್ನೊಟ್ಟಿಗೆ ಬಂದು ಹೇಗೆ ಸಂಸಾರ ನಡೆಸ್ತಾಳೆ, ಅವಳ ಹತ್ರನೇ ಕೇಳಬೇಕದು. ಎಷ್ಟು ಪ್ರೊಸೀಜರ್ ಹೇಗೆ ಸರ್? ಅಂದರೆ ಇಬ್ರಿಗೂ ಡಿವೋರ್ಸ್ ಸಿಗುತ್ತಾ? ಯಾರಿಗಾದ್ರೂ ಒಪ್ಪಿಗೆ ಇಲ್ಲದೆ ಇದ್ರೂ ಕೂಡ ಅವರು ಡಿವೋರ್ಸ್ ತಗೋಬೋದಾ? ಹೇಗೆ ಏನು ಎಷ್ಟು ದಿನಗಳಾಗುತ್ತೆ ಡಿವೋರ್ಸ್ ತಗೊಂಡ್ರೆ? ಇಬ್ಬರಿಗ ಸಿಗುತ್ತೆ ಇಲ್ವಾ ಏನಂತೇಳಿ ಕೋರ್ಟಲ್ಲಿ ಮ್ಯಾಟ್ರ್ ಪೆಂಡಿಂಗ್ ಇದೆ. ಕೋರ್ಟ್ ಅದರ ಮೇಲೆ ಇದು ಮಾಡುತ್ತೆ, ಏನು ವಿಮರ್ಶೆ ಮಾಡಿ ಜಡ್ಜ್ಮೆಂಟ್ ಕೊಡುತ್ತೆ. ಅವಳಿಗೆ ಬೇಡ ಅಂತ ಹೇಳಿದರೆ ಅವಳು ಹೇಳಿಲ್ಲ ನನಗೆ ಗಂಡ ಬೇಕಂದ್ರೆ ರಿಪ್ಲೈಲಿ ಎಲ್ಲಿಯೂ ಕೂಡ ಅವಳು ನನಗೆ ಗಂಡ ಬೇಕು, ನಾನು ನಿನ್ನ ಜೀವನ ಮಾಡ್ತೀನಿ ಅಂತ ಎಲ್ಲಿಯೂ ಹೇಳಲಿಲ್ಲ. ಸೊ ಅವಳಿಗೂ ನನ್ನೊಟ್ಟಿಗೆ ನಿಲ್ಲಕ್ಕೆ ಮನಸ್ಸಿಲ್ಲ. ಅದಕ್ಕೋಸ್ಕರ ನನ್ನನ್ನೆಲ್ಲ ಬಿಟ್ಕೊಂಡು ಅವಳು US ಗೆ ಹೋಗಿದ್ದಾಳೆ ಮಾಸ್ಟರ್ಸ್ ಮಾಡಲಿಕ್ಕೆ. ಅಲ್ಲಿ ಒಂದು ಬಿಸ್ನೆಸ್ ಕೂಡ ಅವಳು ಸ್ಟಾರ್ಟ್ ಮಾಡಿದ್ದಾಳೆ. ಇವಾಗ ಕೋರ್ಟು ಅವರಿಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಡಲ್ವಾ, ಹೇಗೆ ಏನು ಅಂತ? ಅಲ್ಲ, ಕೋರ್ಟಲ್ಲಿ ಏನಂತ ಹೇಳಿದರೆ ಅವಳಿಗೆ ನೋಟಿಸ್ ಹೋದ ನಂತರ ಅವಳು ಎಪಿಯರ್ ಆಗಬೇಕು. ಅದರ ನಂತರ ಮೀಡಿಯೇಷನ್ ಅಂತ ಒಂದು ಪ್ರೊಸೀಡಿಂಗ್ಸ್ ಇದೆ. ಮೀಡಿಯೇಷನಲ್ಲಿ ಕೋರ್ಟ್ ಅಂದರೆ ಮೀಡಿಯೇಟರ್ಸ್ ಇರ್ತಾರೆ, ಅಲ್ಲಿ ಟ್ರೈ ಮಾಡ್ತಾರೆ ಏನಾದರೂ ಸರಿ ಮಾಡಲಿಕ್ಕೆ ಆಗುತ್ತಾ ಅಂತೇಳಿ. ಸರಿ ಆಗಲ್ಲ ಅಂತ ಹೇಳಿದರೆ ಪುನಃ ಕೋರ್ಟಿಗೆ ಹೋಗಿ ಪುನಃ ಕಂಟೆಸ್ಟ್ ಆಗುತ್ತೆ ಕೇಸ್. ಇದು ವಕೀಲ ಪ್ರಸಾದ್ ಅವರ ಮಾತು. ಪ್ರಸಾದ್ ಬಹಳ ಗಂಭೀರವಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ರಾಜ್ಕುಮಾರ್ ಅಕಾಡೆಮಿ ಇದೆಯಲ್ಲ, ಅಲ್ಲೂ ಕೂಡ ಅವ್ಯವಹಾರಗಳಾಗಿದೆ ಅನ್ನೋ ರೀತಿಯಲ್ಲಿ, ಅಂದರೆ ಎಲ್ಲೋ ಒಂದು ಕಡೆಗೆ ದುಡ್ಡಿನಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಮೋಸ ಆಗಿದೆ ಅನ್ನುವಂಥ ಮಾತನ್ನು ಅವ್ರು ಆಡಿದ್ದಾರೆ. ಜೊತೆಗೆ ಏನು ಅಂತಂದರೆ ಅವ್ರು ಆಡಿರುವಂಥ ಮಾತುಗಳಿದೆಯಲ್ಲ, ಈ ಎಲ್ಲೋ ಒಂದು ಕಡೆಗೆ ಅವ್ರಿಗೇನೋ ಅಫೇರ್ ಇತ್ತು ಅನ್ನುವಂಥದ್ದು, ಅವರು ರಾತ್ರಿ ಎಲ್ಲೋ ಇರ್ತಾಯಿದ್ರು ಅಂತ, ಜೊತೆಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ವ್ಯತ್ಯಾಸಗಳಾಗಿದೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಶ್ರೀದೇವಿ ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶ್ರೀದೇವಿ ಈ ರೀತಿ ಮಾತಾಡುವಂಥದ್ದು, ಹೆಣ್ಣಿನ ಬಗ್ಗೆ ಈ ರೀತಿ ಆರೋಪ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ ಶ್ರೀದೇವಿ. ವೃತ್ತಿಪರ ಸೌಹಾರ್ದತೆಯನ್ನ ಕಾಯ್ದುಕೊಳ್ಬೇಕಾದಂಥ ವ್ಯಕ್ತಿಯೇ ಸಾರ್ವಜನಿಕವಾಗಿ ಒಬ್ಬ ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಕೀಳುಮಟ್ಟದ ಸುಳ್ಳು ಆರೋಪಗಳನ್ನು ಮಾಡ್ತಾ ಇರೋದು ಅತ್ಯಂತ ದುರದೃಷ್ಟಕರ ಹಾಗೂ ಬಹಳ ನೋವುಂಟು ಮಾಡಿದೆ. ಕಳೆದ ಕೆಲವು ತಿಂಗಳಿಂದ ಆದಂಥ ಅನೇಕ ನೋವುಗಳ ಹೊರತಾಗಿಯೂ ನಾನು ಕುಟುಂಬದ ಗೌರವ ಕಾಪಾಡಿಕೊಳ್ಳಲು ಮೌನವಾಗಿದ್ದೆ. ಆದರೆ ನನ್ನ ಸಭ್ಯತೆ ಹಾಗೂ ಮಾನವೀಯತೆಯನ್ನ ಗೌರವಿಸದೆ ಕೀಳುಮಟ್ಟದ ಆರೋಪಗಳನ್ನು ಮಾಡ್ತಾ ಇರೋದು ದುರದೃಷ್ಟಕರ. ಸತ್ಯ ಮತ್ತು ನ್ಯಾಯವು ಖಂಡಿತ ಮೇಲುಗೈ ಸಾಧಿಸುತ್ತದೆ ಎಂದು ನಾನು ನಂಬಿದ್ದೇನೆ. ಸೊ ಇದು ಸಂಗತಿ. ಯಾಕಂದರೆ ನೋಡಿ, ಆಕೆ ಒಂದಿಷ್ಟು ಸ್ಪಷ್ಟೀಕರಣ ಕೊಟ್ಟಿದ್ದಾಳೆ, ಈ ರೀತಿ ಹೆಣ್ಣಿನ ಬಗ್ಗೆ ಮಾತಾಡಬಾರ್ದು ಅಂತ.